ಅಧ್ಯಕ್ಷರಾದ ವಿನೋದ್ರವರಿಗೆ 60ನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಭಗವಂತ ಅವ್ರಿಗೂ ಅವ್ರ ಕುಟುಂಬಕ್ಕೂ ಆಯುಷ್ಯು ಆರೋಗ್ಯ ಐಶ್ವರ್ಯ ಕೊಟ್ಟು ಅವರು ಕಂಡಂಥ ಕನಸುಗಳು ಈಡೇರಲಿ. ಹಾಗೆಯೇ ಅವರು ಈಗ ಪ್ರಮುಖವಾದ ಕೆಲಸಗಳು ಮಾಡಿದ್ದಾರೆ. ಈಗ ಬೀದಿ ದೀಪ ಆಗಿರ್ಬೋದು, ಒಳಚಂಡಿ ಕೆಲಸ ಸುಮಾರು ಬೆಳಗ್ಗೆ ಅಂದರೆ ಸಾಯಂಕಾಲವರೆಗೂ ಸಾರ್ವಜನಿಕ ಜೀವನದಲ್ಲಿ ಇರ್ತಾರೆ. ಈಗ ಮಂಡಲ ಅಧ್ಯಕ್ಷರಾಗಿ ಅತ್ಯುತ್ತಮ ಕೆಲಸ ಮಾಡಿದ್ದಾರೆ. ಈಗ ಅವರು ಉತ್ತರ ಜಿಲ್ಲೆಗೆ ST ಮೋರ್ಚಾ ಅಧ್ಯಕ್ಷ ಆಗಬೇಕಂತ ಅವ್ರಿಗೆ ಮಾದಾಸೆ ಇದೆ. ಮಾದಾಸೆಗಿಂತ ಅವ್ರು ಕೆಲಸ ಮಾಡ್ತಾರೆ. ಈಗ ಮಂಡಲದಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಅದೇ ರೀತಿ ಉತ್ತರ ಜಿಲ್ಲೆಗೆ ST ಮೋರ್ಚಾ ಅಧ್ಯಕ್ಷ ಆಗಲಿ ಅಂತ ನನ್ನ ಸ್ನೇಹಿತರ ಪರವಾಗಿ ಹಾರೈಸ್ತೀನಿ. ನಮ್ಮ ಶಾಸಕರು ಎಲ್ಲರೂ ಬಂದು ನನಗೆ ಆರಿಸಿದ್ದಾರೆ, ಒಂದು ಆಶೀರ್ವಾದ ಮಾಡಿದ್ದಾರೆ. ಅವರು ಪ್ರೀತಿಗೆ, ಅವ್ರ ವಿಶ್ವಾಸಕ್ಕೆ ನಾನು ಯಾವಾಗಲೂ ಅವ್ರಿಗೆ ಚಿರಋಣಿಯಾಗಿರ್ತೀನಿ. ಅದೇ ಥರ ನಮ್ಮ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರ ಜನಗಳು ಏನಿದ್ದಾರೆ ಅವರು ನನಗೇನು ಆಶೀರ್ವಾದ ಮಾಡಿದ್ದಾರೆ. ನನಗೆ ಏನು ಇವತ್ತು ಬರ್ತ್ಡೇ ಮಾಡೋಕ್ಕೆ ಶಕ್ತಿ ಎಲ್ಲ ಕೊಟ್ಟಿರೋದೆ ಅಂದರೆ ಇದಕ್ಕೆ ನಮ್ಮ ಗೋಪಾಲಣ್ಣ ಕಾರಣ, ಜಯರಾಮಣ್ಣ, ನಮ್ಮ ಹರೀಶಣ್ಣ, ನಮ್ಮ ಡಾಕ್ಟರ್ ನಾಗೇಂದ್ರ, ಇದೆಲ್ಲ ನನಗೆ ಒಂದು ಶಕ್ತಿ ಥರ. ನನಗೆ ಏನಾದರೂ ನಾನು ಒಂದು ಕೆಲಸ ಮಾಡಿದ್ರೆ ನನಗೆ ಇದು ಮಾಡೋ ನೀನು ಅಂತ ನನ್ನ ಬೆನ್ನ ಹಿಂದೆ ಇರ್ತಾರೆ, ಧೈರ್ಯ ಕೊಡ್ತಾರೆ ನನಗೆ. ಅದೇ ನಾನು ಅವ್ರ ಜೊತೆ ಯಾವಾಗೂ ನಾನು ಜೀವ ಇರೋ ತನಕನೂ ನಾನು ಅವ್ರ ಜೊತೆ ಇರ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಂದರೆ ನಾನು ಎಲ್ಲ ನಮ್ಮ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಕೈ ಮುಕ್ಕನ್ನು ಕೇಳ್ಕೊತೀನಿ. ಏನಂದರೆ ಒಂದೊಂದು ರೋಡ್ಗೆ ಇಬ್ಬರಿಬ್ಬರು ಲೀಡರ್ಸ್ಗಳು ಇದ್ದರೆ, ಲೀಡರ್ಸ್ ಇಲ್ಲ ಅಂದ್ರೂ ಅವ್ರ ಮನೆ ರೋಡ್ಗಳು ಅವ್ರ ಅಕ್ಕಪಕ್ಕನಲ್ಲಿ ನೀಟಾಗಿ ಕ್ಲೀನಾಗಿ ಇಕ್ಕಿದ್ರೆ, ಕಸ ಆಗಲಿ ಏನೋ ಆಗಲಿ ಒಂದು ತುಂಬ ನೀಟಾಗಿ ಇಕ್ಕಿದ್ರೆ ಇಡೀ ನಮ್ಮ ಮಹಾಲಕ್ಷ್ಮಿ ಸ್ವಚ್ಛ ಭಾರತ ಆಗುತ್ತೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಹೌದು, ಈ ಗಿಡ ಅಂದರೆ ಹೆಂಗಂದರೆ ಲಾಸ್ಟ್ ಟೈಮಲ್ಲಿ ನಾನು ಗೋಪಾಲಣ್ಣ ಅವರು ಬರ್ತ್ಡೇಗೆ ಒಂದು 50 ಗಿಡ ಹಾಕಿದೆ. ಆ ಗಿಡಗಳು ಎಲ್ಲ 50 ಚೆನ್ನಾಗಿ ಬೆಳೆದಿದೆ, ನೆರಳು ಇದೆ. ಅದೆಲ್ಲ ನೋಡಿ ನನಗೆ ತುಂಬ ಖುಷಿಯಾಗುತ್ತೆ. ಅದೇ ಥರ ಇವತ್ತು ನಾನು ನಮ್ಮ ತಂದೆ ತಾಯಿ ಹೆಸರು ಮೇಲೆ 2 ಗಿಡ ನೀಡಿದ್ದೀನಿ. ನಾನು ಪ್ರತಿಯೊಬ್ಬರಿಗೆ ನಾನು ಹೇಳೋಕ್ಕೆ ಒಂದು ಇಷ್ಟಪಡ್ತೀನಿ ಅಂದರೆ ಜಲ, ನಲ, ಆಮೇಲೆ ಇದು ಭಾಷೆ, ಆಮೇಲೆ ಏನು ಪರಿಸರ ಏನಿದೆ ಅದು ಎಲ್ಲ ಉಳಿಸ್ಕೋಬೇಕು ಅಂತ ನಾನು ಎಲ್ಲರಿಗೂ ವಿನಂತಿ ಮಾಡಿ ಕೇಳ್ಕೊತ ಇದ್ದೀನಿ.